ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿರೋ ಒಂದು ಅಪ್ಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಅಪ್ಡೇಟಪ್ಪ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಲ್ವಾ, ರೀಲ್ಸಲ್ಲಿ ಇವಾಗ ಮೇಲ್ಗಡೆ ರೀಲ್ಸ್ ಅಂತ ಒಂದು ಆಪ್ಷನ್ ಇತ್ತು. ಸೊ ಅದ್ರ ಪಕ್ಕದಲ್ಲಿ ಇವಾಗ ಫ್ರೆಂಡ್ಸ್ ಅಂತ ಬಂದಿದೆ. ಅಂದರೆ ನೀವು ಯಾವುದೋ ಒಂದು ವಿಡಿಯೋ ನೋಡಿರ್ತೀರ, ಆ ವಿಡಿಯೋಗೆ ನೀವು ಲೈಕ್ ಕೊಟ್ಟಿರ್ತೀರ, ಕಾಮೆಂಟ್ ಮಾಡಿರ್ತೀರ ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಫಾಲೋ ಆಗಿರೋ ಫ್ರೆಂಡ್ಸ್ಗೆ ಅಥವಾ ನೀವು ಫಾಲೋ ಮಾಡ್ತಿರೋ ಫ್ರೆಂಡ್ಸ್ಗೆ ಡೈರೆಕ್ಟಾಗಿ ನೀವು ಲೈಕ್ ಕೊಟ್ಟಿರೋದನ್ನು ನಿಮ್ಮ ಪ್ರೊಫೈಲ್ ಲೈಕನ್ನು ಅಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಫ್ರೆಂಡ್ಸನ್ನು ಒಂದು ಆಪ್ಷನ್ ಮೇಲೆ ಶೋ ಆಗ್ತಾ ಇರುತ್ತೆ. ಸೊ ನೀವು ಯಾವ ವಿಡಿಯೋ ಲೈಕ್ ಕೊಟ್ಟಿರ್ತೀರ ಆ ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಹೋಗುತ್ತೆ. ಸೊ ಅದನ್ನು ಇವಾಗ ಹೋಗದೇ ಇರೋ ಥರ ಮಾಡೋದು ಹೇಗೆ ಅಂದರೆ, ನಿಮ್ಮ ಫ್ರೆಂಡ್ಸ್ಗೆ ನೀವು ಲೈಕ್ ಕೊಟ್ಟಿದ್ದು ಗೊತ್ತಾಗ್ಬಿಡ್ದಪ್ಪ ಅಂತಂದರೆ ಅದನ್ನು ಯಾವ ಥರ ಮಾಡ್ಕೋಬೇಕಪ್ಪ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಮೊದಲೇದಾಗಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂತ ನಿಮಗೆ ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ರೀಲ್ಸ್ ಆಪ್ಷನ್ ಕಾಣಿಸ್ತಿದೆ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ರೀಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಈ ಥರ ಒಂದು ಎಂಟ್ರಿ ಪೇಜ್ ಅಂದರೆ ರೀಲ್ಸ್ ಶೋ ಆಗ್ತಾ ಇರ್ತವೆ. ಇಲ್ಲಿ ಮೇಲ್ಗಡೆ ನಿಮ್ಗೆ ತೋರಿಸ್ತಾ ಇರ್ಬೋದು ಫ್ರೆಂಡ್ಸ್ ಅಂತ ನಾವು ಮಾರ್ಕ್ ಮಾಡ್ತಾ ಇದ್ದೀನಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫ್ರೆಂಡ್ಸು ಲೈಕ್ ಮಾಡೋ ರೀಲ್ ಎಲ್ಲ ನಿಮಗೆ ತೋರಿಸ್ತಾ ಇರುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಯಾವ ವಿಡಿಯೋಕ್ಕೆ ಲೈಕ್ ಮಾಡಿರ್ತಾರೆ ನೋಡಿ, ಆ ವಿಡಿಯೋ ಎಲ್ಲ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಇದನ್ನು ನೀವು ಲೈಕ್ ಮಾಡಿರೋದು ಕೂಡ ನಿಮ್ಮ ಫ್ರೆಂಡ್ಸ್ಗೆ ತೋರಿಸ್ತಾ ಇರುತ್ತೆ. ಅದನ್ನು ಆಫ್ ಮಾಡೋದು ಹೇಗೆ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಪ್ರೊಫೈಲ್ ಐಕನ್ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ವೇಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಆ್ಯಕ್ಟಿವಿಟಿ ಇನ್ ಫ್ರೆಂಡ್ಸ್ ಟ್ಯಾಬ್ ಅಂತ ಒಂದು ಆಪ್ಷನ್ ಬರುತ್ತೆ. ಇವಾಗ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ನೀವು ಮಾರ್ಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವಿಟಿ ಇನ್ ಫ್ರೆಂಡ್ಸ್ ಟ್ಯಾಬ್ ಅಂತ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಫಾಲೋವರ್ಸ್ ಯು ಫಾಲೋ ಬ್ಯಾಕ್ ಅಂತ ಇದೆಯಲ್ಲ. ಸೊ ನೀವು ಯಾರನ್ನ ಫಾಲೋ ಮಾಡಿರ್ತೀರ, ನಿಮ್ಮನ್ನು ಯಾರು ಫಾಲೋ ಮಾಡಿರ್ತೀರ, ನೀವು ಪ್ರತಿಯೊಂದು ನೀವು ಲೈಕ್ ಕೊಟ್ಟಿರೋ ವೀಡಿಯೋಸು ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ಇದು ಆನಲ್ಲೇ ಇರುತ್ತೆ. ಇದು ಕೆಳಗಡೆ ನಿಮಗೆ ಇಲ್ಲಿ ನೋ ಒನ್ ಅಂತ ಇದೆಯಲ್ಲ, ಸೊ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನೀವು ಯಾವುದೇ ವಿಡಿಯೋಕ್ಕೆ ಲೈಕ್ ಕೊಟ್ಟರು ಕೂಡ, ಏನು ಲೈಕ್ ಕೊಟ್ಟರು ಕಾಮೆಂಟ್ ಮಾಡಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ಗೆ ತೋರಿಸಲ್ಲ. ಅವ್ರು ಕೊಟ್ಟಿರೋದು ನಿಮಗೆ ತೋರಿಸುತ್ತೆ, ಬಟ್ ನೀವು ಕೊಟ್ಟಿರೋದು ಅವ್ರಿಗೆ ತೋರಿಸಲ್ಲ. ಇದು ಒಂಥರ ಸೀಕ್ರೆಟ್ ಆಗಿದೆ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ, ಸೊ ಇದೇ ಥರ ನೀವು ಲೈಕ್ ಕೊಟ್ಟಿರೋದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಲೈಕ್ ಕೊಟ್ಟಿರೋದು ನಿಮಗೂ ಶೇರ್ ಆಗ್ತಾ ಇರುತ್ತೆ. ಆ ಥರ ಆಗೋದು ಬೇಡಪ್ಪ ಅಂತಂದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಬಿಡಿ ಈ ವಿಡಿಯೋನ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನೋ ಡೌಟ್ ಇದ್ರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.